ಎಲ್ಲರಿಗೂ ನಮಸ್ಕಾರ. ಭಾವನಾ ಲೆನ್ಸ್ ನನ್ನ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾವು ಕಾಂಚೀಪುರಂಗೆ ಬೆಂಗಳೂರಿನಿಂದ ಪ್ರಯಾಣ ಮಾಡುತ್ತಿದ್ದೇವೆ. ಈ ಕಾಂಚೀಪುರಂ ಕ್ಷೇತ್ರ ದಕ್ಷಿಣ ಭಾರತದ ಅತಿ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದಾದ ನಗರವಿದು. ಮಾರ್ಗ ಮಧ್ಯದಲ್ಲಿ ಮಕ್ಕಳಿಗೆ ಎಳನೀರು ಕೇಳಿದರೆಂದು ಕೊಡಿಸಿ ನಂತರ ಪ್ರಯಾಣವನ್ನು ಮುಂದುವರಿಸುತ್ತಾ ಇದ್ದೇವೆ. ನಾನು ಈ ಮೊದಲೇ ಹೇಳಿದಂತೆ ಈ ಕಾಂಚೀಪುರಂ ಕ್ಷೇತ್ರವು ದಕ್ಷಿಣ ಭಾರತದ ಅತಿ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದಾದ ನಗರ ಅಂತ ಹೇಳಿದ್ದೆ. ಇದನ್ನು 1000 ದೇವಾಲಯಗಳ ನಗರ ಅಂತಾನೂ ಕರೀತಾರೆ. ನಾವು ಬೆಂಗಳೂರಿನಿಂದ ಕಾಂಚೀಪುರಂಗೆ ಯಲಹಂಕ, ಚಿಕ್ಕಬಳ್ಳಾಪುರ ರೋಡು, KGF, ಮಾಲೂರು, ಗುಡಿಯಾತ್ತಂ, ವೇಲೂರು, ಹೊಸಕೋಟೆ, ಬೇತಮಂಗಲ, ತಿರುಪರ್ಕಡಲ್, ನಂತರ ಕಾಚಿ. ಸೊ ಈ ಥರ ನಾವು ಈ ರೋಡ್ ಟ್ರಿಪ್ಪನ್ನು ನಾವು ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರೋಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ನ್ಯಾಷನಲ್ ಹೈವೇಸು ಕಂಪ್ಲೀಟಾಗಿ ಖಾಲಿ ಇತ್ತು. ಬಹುಶಃ ಹೊಸ ರೋಡ್ ಇರಬಹುದು ಅನಿಸುತ್ತೆ. ನೋಡಿ, ಮಳೆರಾಯ ಕೂಡ ನಮಗೆ ಜೊತೆಯಾಗಿದ್ದಾನೆ. ರಸ್ತೆಗಳು ಅಷ್ಟು ಸುಂದರವಾಗಿದ್ದವು. ಜಾಸ್ತಿ ಟ್ರಾಫಿಕ್ ಇರಲಿಲ್ಲ, ಅಷ್ಟು ಗಾಡಿ ಇರಲಿಲ್ಲ. ಸೊ ಕಾರ್ ಡ್ರೈವ್, ಲಾಂಗ್ ಡ್ರೈವ್ ಅಥವಾ ನೀವು ಈ ಥರ ರೋಡ್ ಟ್ರಿಪ್ ಯಾರಾದರೂ ಇಷ್ಟಪಡ್ತೀರಾ ಅಂದರೆ ನೀವು ಈ ಯಲಹಂಕ ಚಿಕ್ಕಬಳ್ಳಾಪುರ ರೋಡ್ ಮೂಲಕ ವಯಾ ಹೊಸಕೋಟೆ, ಗುಡಿಯಾತ್ತಂ, ವೇಲೂರು ಈ ಥರ ನೀವು ಕಾಂಚಿನ ತಲುಪಬಹುದು. ಎಷ್ಟೊಂದು ದೂರ ಪ್ರಯಾಣ ಮಾಡಿದ್ರೂ ಆ ಕಾಮಾಕ್ಷಿ ತಾಯಿಯ ದರ್ಶನಕ್ಕೆ ಮನಸ್ಸು ತೊರಿತಾ ಇತ್ತು. ನೋಡಿ, ದೂರದಲ್ಲಿ ಏಕಾಂಬರೇಶ್ವರ ದೇವಾಲಯವಿದೆ. ಭವ್ಯ ಗೋಪುರ ಕೂಡ ಕಾಣಿಸ್ತಾ ಇದೆ. ಕಾಂಚೀಪುರಂನ ಅಧಿದೇವತೆ ಶ್ರೀ ಕಾಮಾಕ್ಷಿ ಅಮ್ಮನವರು. ದೇವಸ್ಥಾನದ ಆವರಣಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನ ಭಾರತದ 18 ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಹಾಗೂ ಪ್ರಮುಖ ಪೀಠವೂ ಹೌದು. ಇಲ್ಲಿ ಕಾಮಾಕ್ಷಿ ಅಮ್ಮನವರು ಪರಶಿವನನ್ನು ಮದುವೆಯಾಗಲು ತಪಸ್ಸು ಮಾಡಿದ್ದಾರೆ ಎಂಬ ಪ್ರತೀತಿ ಕೂಡ ಇದೆ. ಶ್ರೀ ಆದಿಶಂಕರಾಚಾರ್ಯರು ಇಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿ ತಾಯಿಯ ಉಗ್ರ ಸ್ವರೂಪವನ್ನು ಶಾಂತಗೊಳಿಸಿದರು. ನೋಡಿ, ಎಷ್ಟೊಂದು ಭಕ್ತರು ಬಂದಿದ್ದಾರೆ ಎಂದು. ಅವಳ ಕರುಣೆ ಎಲ್ಲರ ಮೇಲೆ ಇರಲಿ. ರಾತ್ರಿ ಸಮಯದಲ್ಲಿ ದೇವಾಲಯದ ದೃಶ್ಯ ವೈಭವವನ್ನು ನೀವು ನೋಡಲೇಬೇಕು. ಪ್ರತಿ ಕಂಬದ ಮೇಲೆ ಕೆತ್ತನೆ, ಪ್ರತಿ ಕಲ್ಲಿನ ಹಿಂದಿನ ಇತಿಹಾಸವನ್ನು, ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಹೇಳುತ್ತದೆ. ನಾವು ಹೋಗಿದ್ದ ದಿನ